2018ರ ಚುನಾವಣೆಯಲ್ಲಿ 28 ರಿಂದ 30 ವಾರ್ಡ್ಗಳಾಗಬಹುದೆಂಬ ನಿರೀಕ್ಷೆ ಸುಳ್ಳಾಗಿದ್ದು, ಈಗಲೂ ಸಹ 23 ವಾರ್ಡ್ಗಳಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ವಾರ್ಡ್ಗಳನ್ನು ವಿಂಗಡಿಸಲು ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಲಾಗಿದೆ. ಬರುವ 2018ರ ಪುರಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ನಗರದಲ್ಲಿ 28 ರಿಂದ 30 ವಾರ್ಡ್ಗಳಾಗಬಹುದು ಎಂಬ ನಿರೀಕ್ಷೆ ಇದ್ದು, ಮರಿ ಪುಡಾರಿಗಳ ಆಸೆ ಈಗ ನಿರಾಸೆಯಾಗಿದೆ. ಮೊದಲಿರುವಂತೆ ಈಗಲೂ ಸಹ 23 ವಾರ್ಡ್ಗಳಿದ್ದು ಅವುಗಳ ಜನಸಂಖ್ಯೆಯ ಅನುಗುಣವಾಗಿ ವಿಂಗಡಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಕಳುಹಿಸಿ ವಾರ್ಡ್ ವಿಂಗಡಣೆಗೆ ಅನುಮೋದನೆ ಪಡೆಯಲಾಗಿದೆ. 2011ರ ಜನಗಣತಿಯ ಪ್ರಕಾರ 38,327 ಜನಸಂಖ್ಯೆಯ ಅನುಗುಣವಾಗಿ ವಾರ್ಡ್ಗಳ ಪುನರ್ ವಿಂಗಡಣೆ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಪುರಸಭೆಯಿಂದ ಮಾಹಿತಿ ಸಂಗ್ರಹಿಸಿದ ಮಾಹಿತಿಯನ್ನು ತಹಶೀಲ್ದಾರ್, ಉಪವಿಭಾಗಾಧಿಕಾರಿ ಹಾಗೂ ಚುನಾವಣಾ ವಿಭಾಗದ ಅನುಮತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದು ಹೊಸ ವಾರ್ಡ್ಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ದಾರೆ. ಕಳೆದ ಅಧಿಸೂಚನೆಯಲ್ಲಿ ಸುಮಾರು 850 ರಿಂದ 2100ರವರೆಗೆ ಒಂದು ವಾರ್ಡಿನಲ್ಲಿ ಮತದಾರರಿದ್ದು, ಈಗ ಅದನ್ನು ಸಮಾನಾಂತರವಾಗಿ ಅಂದರೆ ಸರಿಸುಮಾರು 1450 ರಿಂದ 1900 ಮತದಾರರನ್ನು ಹೊಂದಿದ ವಾರ್ಡ್ಗಳಾಗಿವೆ. ಹೊಸ ಪುನರ್ರಚನೆಯಿಂದ ಈಗಿನ ಸದಸ್ಯರು ಹಾಗೂ ಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸಿದವರಿಗೆ ಇದು ಹೆಚ್ಚಿನ ತಲೆನೋವಾಗಿದೆ. ಪುನರ್ರಚನೆಯ ಸೂಚನಾ ಪತ್ರವನ್ನು ಮಿನಿ ವಿಧಾನಸೌಧದ ಸೂಚನಾ ಫಲಕದಲ್ಲಿ ಅಂಟಿಸಲಾಗಿದೆ. ಹೊಸ ಅಧಿಸೂಚನೆಯ ವಾರ್ಡ್ ನಂಬರ್ 1ರಲ್ಲಿ 1676, ವಾರ್ಡ್ ನಂಬರ್ 2ರಲ್ಲಿ 1296, ವಾರ್ಡ್ ನಂಬರ್ 3ರಲ್ಲಿ 1676, ವಾರ್ಡ್ ನಂಬರ್ 4ರಲ್ಲಿ 1612, ವಾರ್ಡ್ ನಂಬರ್ 5ರಲ್ಲಿ 1579, ವಾರ್ಡ್ ನಂಬರ್ 6ರಲ್ಲಿ 1618, ವಾರ್ಡ್ ನಂಬರ್ 7ರಲ್ಲಿ 1782, ವಾರ್ಡ್ ನಂಬರ್ 8ರಲ್ಲಿ 1753, ವಾರ್ಡ್ ನಂಬರ್ 9ರಲ್ಲಿ 1679, ವಾರ್ಡ್ ನಂಬರ್ 10ರಲ್ಲಿ 1678, ವಾರ್ಡ್ ನಂಬರ್ 10ರಲ್ಲಿ 1628, ವಾರ್ಡ್ ನಂಬರ್ 11ರಲ್ಲಿ 1372, 12ರಲ್ಲಿ 1835, 13ರಲ್ಲಿ 1853, 14ರಲ್ಲಿ 1799, 15ರಲ್ಲಿ 1533, 16ರಲ್ಲಿ 1601, 17ರಲ್ಲಿ 1487, 18ರಲ್ಲಿ 1796, 19ರಲ್ಲಿ 1795, 20ರಲ್ಲಿ 1473, 21ರಲ್ಲಿ 1887, 22ರಲ್ಲಿ 1461 ಹಾಗೂ 23ನೇ ವಾರ್ಡಿನಲ್ಲಿ 1516 ಮತದಾರರನ್ನು ಹೊಂದಿದ ವಾರ್ಡ್ಗಳಾಗಿವೆ.